ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿ ಹೆಚ್ಚಾಗ್ತದೆ. ರೆವಿನ್ಯೂ ಡಿಫಿಸಿಟ್, ಫಿಸ್ಕಲ್ ಡಿಫಿಸಿಟ್ 4.3, ರೆವಿನ್ಯೂ ಡಿಫಿಸಿಟ್ 5.97 ಲಕ್ಷ. ಕರ್ನಾಟಕಕ್ಕೆ ಏನೇನು ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಕರ್ನಾಟಕ ಒಂದೇ ಇಲ್ಲ, ದಕ್ಷಿಣ ಕರ್ನಾಟಕಕ್ಕೂ ಏನು, ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನ್ ಕೊಟ್ಟಿದ್ದಾರೆ? ಸೋಂಕು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟ್ ಸೋಂಕು. ಎರಡು ಬಹಳ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಒಂದು, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ 5 ವರ್ಷದಲ್ಲಿ ಬೆಂಗಳೂರು ಟು ಚೆನ್ನೈ, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈ. ಹೈ ಸ್ಪೀಡ್ ರೈಲ್ ಹೇಳಿದ್ದಾರೆ. ಹೈ ಸ್ಪೀಡ್ ರೈಲ್ ಅದು 5 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿಂದ ಕರ್ನಾಟಕ ಏನು ಉಪಯೋಗ ಆಗಲ್ಲ. ಇಲ್ಲ ಹೈದರಾಬಾದ್ ಇದೆ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗಿಂತ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಹೈದರಾಬಾದ್, ಆಂಧ್ರ, ತಮಿಳುನಾಡು ಜಾಸ್ತಿ ಇರ್ತದೆ. ನಾವು ಏನ್ ಬಯಸಿದ್ವು ಅಂತಂದ್ರೆ, ನಮಗ್ ಬೇಕಾಗಿದ್ದು ಏನಪ್ಪ ಅಂತಂದ್ರೆ ಬೆಂಗಳೂರು ಟು ಮುಂಬೈ, ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಪುಣೆ. ನಮಗ್ ಬೇಕಾಗಿದ್ದದ್ದು ಹೈ ಸ್ಪೀಡ್ ಟ್ರೈನ್ಗಳು ಬೇಕಾಗಿದ್ದದ್ದು ನಮಗೆ ಬೆಂಗಳೂರು ಟು ಪುಣೆ, ಬೆಂಗಳೂರು ಟು ಮಹಾರಾಷ್ಟ್ರ ಮುಂಬೈ, ಬೆಂಗಳೂರು ಟು ಮಂಗಳೂರು. ನಾವು ಬಹಳ ಮುಖ್ಯವಾಗಿ ಕೇಳಿದ್ದು ನೀರಾವರಿ ಯೋಜನೆ. ಒಂದೇ ಒಂದು ಶಬ್ದನೂ ಇಲ್ಲ ನೀರಾವರಿ ಯೋಜನೆ. ಈಗ ಅಪ್ಪರ್ ಭದ್ರಾ ಯೋಜನೆಯನ್ನ, ಅಪ್ಪರ್ ಕೃಷ್ಣ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತ ಕೇಳಿದ್ರು. ಅದು ಮಾಡಿಲ್ಲ. ಆಮೇಲೆ ಅಪ್ಪರ್ ಭದ್ರಾ ಯೋಜನೆಗೆ 2023-24 ಬಜೆಟ್ ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು 23-24 ಕೇಂದ್ರ ಬಜೆಟ್ ನಲ್ಲಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಮಂತ್ರಿಯಾಗಿ ಬಜೆಟ್ ಘೋಷಣೆ ಮಾಡಿದ್ರು. 5,300 ಕೋಟಿ ಕೊಡ್ತೀವಿ, 5,300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ ನಲ್ಲಿ ಘೋಷಣೆ ಮಾಡೋದು. ಅದನ್ನು ಕೊಡಿ ಅಂತ ಕೇಳಿದ್ದು ನಾವು. ಇಷ್ಟು ವರ್ಷಗಳಾದ್ರೂ ಕೂಡ ಇದು 3ನೇ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ₹1 ಕೊಟ್ಟಿಲ್ಲ. ಮೇಕೆದಾಟು ಪ್ರಾಜೆಕ್ಟ್ ಈಗ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಆ ಅರ್ಜಿನೂ ವಜಾ ಆಗಿದೆ. ಆದ್ರೂ
ಮೇಕೆದಾಟನ್ನ ಕ್ಲಿಯರ್ ಮಾಡಿಕೊಟ್ಟಿಲ್ಲ. ಮೇಕೆದಾಟು ರಿಸರ್ವಿಂಗ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಸುಮಾರು 65 TMC ನೀರನ್ನು ಹಿಡಿದಿರ್ತಕ್ಕಂಥದ್ದು. ಮೇಕೆದಾಟನ್ನ ಕರ್ನಾಟಕದಲ್ಲಿ ಕಟ್ಟದ್ದು ನಾವು, ತಮಿಳುನಾಡಿನಲ್ಲ ಕಟ್ಟದು. ಸುಪ್ರೀಂ ಕೋರ್ಟ್ನವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ 177.25 TMC ನೀರನ್ನು ಮಾತ್ರ ಕೊಡಬೇಕು. ಅದು ಸರಿಯಾದ ರೀತಿಯಲ್ಲಿ ಮಳೆಗಾಲ ಆದ್ರೆ, ಸಂಕಷ್ಟದ ಟೈಮ್ನಲ್ಲಿ ಅಲ್ಲ. ಮಳೆಗಾಲ ಸರಿಯಾಗಾದ್ರೆ ಗುಡ್ ಇಯರ್ಸ್ ಅಂತ ಕರಿತೀವಿ ನಾವು. ಅಂಥದ್ರಲ್ಲಿ 177.25 ನಾವು ಗುಡ್ ಇಯರ್ಸ್ ನಲ್ಲಿ 177.25 TMC ಕೊಡ್ತೀವಿ. ಈ ವರ್ಷ ಅದ್ರ 2ರಷ್ಟು ಕೊಟ್ಟಿದ್ದೀವಿ. ಅದು ತಮಿಳುನಾಡಿನವ್ರಿಗೆ ತೊಂದರೆ ಆಗಲ್ಲ. ಅದನ್ನು ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿದ್ದು, ಅದನ್ನು ಕ್ಲಿಯರ್ ಮಾಡಿಲ್ಲ. ಮಹದಾಯಿ ಯೋಜನೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ಇವತ್ತವರಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಅದು ಕೊಡ್ತದೆ ಅಂತ ನಿರೀಕ್ಷೆ ಮಾಡಿದ್ದು, ನಾವು ಒತ್ತಾಯ ಹಾಕಿದ್ದು. ಬಿಜೆಪಿಯವರು ಯಡಿಯೂರಪ್ಪ ಹೇಳಿದ್ರು 2018ಗಿಂತ ಮುಂಚಿತವಾಗಿ, ನಾನು ಬಂದ 1 ತಿಂಗಳಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಇಷ್ಟು ಯಡಿಯೂರಪ್ಪ 2018 ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅಂತ. ಆದ್ರೆ ಕೇಂದ್ರ ಸರ್ಕಾರದಲ್ಲಿ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇದ್ದೇನೆ, ಈ ಪ್ರಾಜೆಕ್ಟ್ ಕ್ಲಿಯರ್ ಆಗಿಲ್ಲ. ಇನ್ನು ನಿರೀಕ್ಷೆ ಮಾಡಿದ್ದು ನಾವು. ಆಮೇಲೆ ಅಪ್ಪರ್ ಕೃಷ್ಣ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ವಿರೋಧ ಇರ್ತಕ್ಕಂಥದ್ದು ಆಂಧ್ರ ಮತ್ತು ತೆಲಂಗಾಣ. ಅದು ಅವರವರ ಜಗಳ. ಅವ್ರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಅವರವರ ಜಗಳ. ಗೆಜೆಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಯಾವುದೇ ತೊಡಕಿಲ್ಲ. ಆದ್ರೂ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದರಿಂದ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿದೆ. ಕರ್ನಾಟಕದ ಜನರಿಗೂ ಅನ್ಯಾಯ ಆಗಿದೆ. ಆಮೇಲೆ ನಾವು 14 ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ, ಈಗ 16ನೇ ಹಣಕಾಸಿನ ಆಯೋಗ ಪ್ರಾರಂಭ ಆಗುತ್ತೆ. ಈ ಬಜೆಟ್ ನಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡಿದ್ದಾರೆ. ಬಟ್ ನಾವು ಕೇಳಿದ್ದದ್ದು ಕನಿಷ್ಠ 50% ಕೊಡಿ ಅಂತ. ಇದನ್ನೇ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ 50% ಕೇಳಿದ್ರು.
ನಾವು ಕನಿಷ್ಠ 50% ಕೊಡಿ ಅಂತ ಕೇಳಿದ್ದೀವಿ. ಆದ್ರೆ 41% ಮಾತ್ರ ಕೊಟ್ಟಿದ್ರು. ಆಮೇಲೆ 14ನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕಕ್ಕೆ ಬಂದಿದ್ದಂತ ಪಾಲು ಡೆವಲ್ಯೂಷನ್ ಆಫ್ ಫಂಡ್ಸ್ ಬಂದಿದ್ದದ್ದು 4.71%. 4.71%. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬಂದದ್ದು 3.64. ನಾವು 16ನೇ ಹಣಕಾಸಿನ ಆಯೋಗದ ಮುಂದೆ ಬಹಳ ಪ್ರಬಲವಾದಂತ ವಾದ ಮಂಡಿಸಿದ್ದದ್ದು ಕನಿಷ್ಠ 14ನೇ ಹಣಕಾಸಿನ ಆಯೋಗದಲ್ಲಿ ಕೊಟ್ಟಿದ್ದಂತ 4.76 ಕೊಡಿ, ಇಲ್ಲದೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ 4.71ಕ್ಕಿಂತ ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.135. ಇಲ್ಲಿದೆ ನೋಡುದು 4.135. ಇಲ್ಲಿಲ್ಲ